ಹಾಯ್ ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಊರಿಂದ ಬೆಳಿಗ್ಗೆ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಳ್ಳಿ ಲೈಫ್ ಎಷ್ಟು ಚೆಂದ ಅಲ್ವಾ. ಯಾವಾಗಲೂ ಬೆಂಗಳೂರು ಸಿಟಿಯಲ್ಲಿ ಆ ಬಿಲ್ಡಿಂಗ್ಸು, ಆ ಟ್ರಾಫಿಕ್ಕು ನೋಡಿ ಬೋರ್ ಆಗಿರುತ್ತೆ. ಅಂಥವ್ರಿಗೆ ಹಳ್ಳಿ ಲೈಫ್ನ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಇಲ್ಲಿನ ವೆದರ್ ಆಗಿರಲಿ, ಗ್ರೀನರಿ ಆಗಿರಲಿ, ಎಲ್ಲ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಕೂಲಾಗಿರುತ್ತೆ. ನನಗಂತೂ ಹಳ್ಳಿ ಲೈಫ್ ಅಂದರೆ ತುಂಬ ಇಷ್ಟ. ಹಳ್ಳೀಲಿ ಜೀವನ ಮಾಡೋದು ಕೂಡ ತುಂಬ ಇಷ್ಟ. ಅದರಲ್ಲೂ ನನಗೆ ಗಿಡ ಮರಗಳು, ಈ ಹೂವುಗಳು ತುಂಬಾ ಇಷ್ಟ ಆಗುತ್ತೆ. ಇದೆಲ್ಲ ಈ ಹೂವಿನ ಗಿಡಗಳು ಇದೆಲ್ಲ ನಮ್ಮ ಹೊಲದಲ್ಲಿ ಬೆಳೆದಿರೋವಂಥ ಗಿಡಗಳು. ಇಲ್ಲಿ ಊರಿಗೆ ಬಂದರೆ ಕಂಪಲ್ಸರಿ ಹೊಲದ ಹತ್ರ ಹೋಗಿ ಬಂದೇ ಬರ್ತೀವಿ. ಹೊಲದ ಹತ್ರ ಗಿಡಗಳು ಮತ್ತು ಇದೆಲ್ಲ ನೋಡ್ಕೊಂಡು, ಹೊಲದಲ್ಲಿ ಮರಗಳು ಎಲ್ಲ ನೋಡಿಕೊಂಡು ತುಂಬ ಎಂಜಾಯ್ ಮಾಡ್ತೀವಿ. ಊರಿಗೆ ಬಂದರೆ ಒಂದು ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಇರುತ್ತೆ. ಎಷ್ಟು ಜನ ಹಳ್ಳಿ ಲೈಫ್ನ ಇಷ್ಟಪಡ್ತೀರಾ ಹೇಳಿ? ನಾನಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ. ಆದರೆ ಎಷ್ಟು ಹಳ್ಳಿ ಲೈಫ್ ಇಷ್ಟಪಟ್ಟು ನಾವು ಹಳ್ಳೀಲಿ ಇರೋದಕ್ಕಾಗೋದಿಲ್ಲ. ಯಾಕೆ ಅಂದರೆ ಹಸ್ಬೆಂಡ್ ಜಾಬು ಬೆಂಗಳೂರಲ್ಲೇ ಇರೋದ್ರಿಂದ ಮಕ್ಕಳ ಎಜುಕೇಷನ್ ಎಲ್ಲ ನಾವು ಇಲ್ಲೇ ಇರಬೇಕಾಗತ್ತೆ. ಆದ್ರೂ ಹಳ್ಳಿ ಲೈಫ್ ತುಂಬ ಚೆನ್ನಾಗಿರುತ್ತೆ. ಹಳ್ಳೀಲಿದ್ರೇ ಇಷ್ಟ ಆಗುತ್ತೆ. ನಮ್ಮೂರಲ್ಲಿರೋ ಕಟ್ಟೆ ಇದು. ಈ ಸೌಂಡ್ನ ಒಂದು ಸಲ ಫೀಲ್ ಮಾಡಿ, ಎಷ್ಟು ಪೀಸ್ಫುಲ್ ಆಗಿದೆ ಅಲ್ವಾ. ಎಷ್ಟಿದೆ ಅಲ್ವಾ, ಕೊನೆಗೆ 7-8 ಇದ್ದಾವೆ. ಇದೆಲ್ಲ ನಮ್ಮ ಹೊಲ ಮತ್ತು ನಮ್ಮ ಹೊಲದಲ್ಲಿ ಬೆಳೆದಿರುವಂಥ ಮರಗಳು. ವರ್ಷ ನಮ್ಮ ಅತ್ತೆ ಮಾವ ಬೆಳೆನ ಬೆಳೀತಿದ್ರು. ಈ ವರ್ಷ ಹೋದ ವರ್ಷದಿಂದ ಬೆಳೆನ ಬೆಳೀತಾ ಇಲ್ಲ. ಎಷ್ಟು ಚೆನ್ನಾಗಿದೆ, ಗಿಡ ಮರಗಳು ಎಲ್ಲ ಥರ ಪೀಸ್ಫುಲ್ಲಾಗಿ ತುಂಬ ಗ್ರೀನರಿಯಾಗಿ ತುಂಬ ಚೆನ್ನಾಗಿದೆ. ನಮ್ಮ ಹೊಲದಲ್ಲಿ ಮೆಹಂದಿ ಗಿಡ ಇದೆ. ಅದೊಂದು ಎಷ್ಟು ದೊಡ್ಡದಾಗಿದೆ ಅಂದರೆ ದೊಡ್ಡ ಮರನೇ ಆಗಿಬಿಟ್ಟಿದೆ ಮೆಹಂದಿ. ಇದು ಬೋರ್ ಫಸ್ಟ್ ವರ್ಕ್ ಆಗ್ತಿತ್ತು, ಈಗ ಬೋರ್ ಸರಿಯಾಗಿ ವರ್ಕ್ ಆಗ್ತಿಲ್ಲ. ಎಷ್ಟು ಜನ ಈ ಥರ ಹಳ್ಳಿ ಲೈಫ್ನ ಇಷ್ಟಪಡ್ತೀರಾ? ಗ್ರೀನರಿಯಲ್ಲಿ ಒಂಥರ ಲೈಫ್ನ ಫೀಲ್ ಮಾಡಬೇಕು ಅಂತ ಅಂದ್ಕೊಳ್ತೀರಾ? ನನಗೆ ಕುರಿ, ಮೇಕೆ, ಕೋಳಿ ಅಂದರೆ ತುಂಬಾ ಇಷ್ಟ. Thank you for watching. Do subscribe.